ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ಒಂದು ಡಿಸೈನನ್ನು ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಿಂಪಲ್ ಸ್ನೇಹಿತರೆ, ಹೊಸದಾಗಿ ಏನು ಕಲಿತಾ ಇದ್ದಾರಲ್ವ ಅವರಿಗಂತೂ ತುಂಬ ಸುಲಭ ಒಂದು ಡಿಸೈನ್ ಇದು. ಸಿಂಪ್ಲಿ ಬೇಗನೆ ಆಗಿಬಿಡುತ್ತೆ, ಎಮರ್ಜೆನ್ಸಿ ಕೂಡ ಆಗುತ್ತೆ ಇದು. ಈ ಒಂದು ಡಿಸೈನ್ ನಾನು ಈ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಶೇಪಲ್ಲಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ರೀತಿ ಪೈಪಿಂಗ್ ಮಾಡ್ತೀವಿ ಅಂತ ಅಂದಾಗ ಕರೆಕ್ಟಾಗಿ ಸೀದಾನೆ ಇಟ್ಕೊಳ್ಳಿ. ಬಟ್ ಪೈಪಿಂಗ್ ಮಾಡಲ್ಲ ಅಂತ ಅಂದಾಗ ಆಪೋಸಿಟಲ್ಲಿ ಲೈನಿಂಗಿಗೆ ಸೀದಾ ಬರೋ ರೀತಿಲಿ ಮೇನ್ ಫ್ಯಾಬ್ರಿಕ್ಕು ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಟರ್ನ್ ಮಾಡ್ಕೋಬೋದು. ಆಮೇಲೆ ನಾನು ಇಲ್ಲಿ ಲೇಸನ್ನು ಕೊಟ್ಬಿಟ್ಟು ಪೈಪಿಂಗ್ ಮಾಡ್ತಾಯಿಲ್ಲ, ಹಂಗೆ ಟರ್ನ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಶೇಪ್ ಕೊಟ್ಟಾಗ ಕರೆಕ್ಟಾಗಿ ಸೂಜಿನ ಆ ಮೂಲೆಗೆ ಸ್ಟಾಪ್ ಮಾಡಿಬಿಟ್ಟು ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ. ಇಲ್ಲ ಅಂತಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನಾವೇನು ಕಟ್ಟಿಂಗ್ ಮಾಡಿರ್ತೀವಲ್ವ ಆ ಒಂದು ಶೇಪು ನಮಗೆ ಸಿಗೋದಿಲ್ಲ. ಸಡನ್ನಾಗಿ ಈ ರೀತಿ ಸೂಜಿ ಸ್ಟಾಪ್ ಮಾಡಿ ಬಟ್ಟೆ ತಿರ್ಸ್ಕೊಂಡಿಲ್ಲ ಅಂತ ಅಂದಾಗ ಈ ರೀತಿ ಒಂದು ಫಾಲೋ ಮಾಡಿದರೆ ನಾವು ಒಂದು ಶೇಪ್ ಕೊಟ್ಟಂಥ ಒಂದು ಬಟ್ಟೆ ಇರುತ್ತೆ ಅಲ್ವ, ಅದು ಕರೆಕ್ಟಾಗಿ ಬರುತ್ತೆ ನಮಗೆ. ಆಮೇಲೆ ಕಟ್ಟಿಂಗ್ ಮಾಡಿದಾಗ ಈ ರೀತಿ ನೋಡ್ತಾ ಇರ್ಬೋದು. ಒಂದು ಸ್ಟಿಚ್ ಆದಮೇಲೆ ಕರೆಕ್ಟಾಗಿ ಈಗೇನು ಮೇನ್ ಫ್ಯಾಬ್ರಿಕ್ ಎಲ್ಲ ಇರುತ್ತೆ ಅಲ್ವ ಅದನ್ನು ಲೈನಿಂಗಿಗೆ ಸುತ್ತ ಅಟ್ಯಾಚ್ ಮಾಡ್ಕೊಂಬಿಡೋಣ. ಅಟ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬಟ್ಟೆ ಅನ್ನೋದು ಸುಕ್ಲು ಬರೋದಿಲ್ಲ. ಆ ಬಟ್ಟೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವ ಅದು ಎಕ್ಸ್ಟ್ರಾ ಅನ್ನೋದು ಉಳಿಯೋದಿಲ್ಲ. ನೀಟಾಗಿ ನೀವು ಕರೆಕ್ಟಾಗಿ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಬರ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಮೇನ್ ಫ್ಯಾಬ್ರಿಕ್ ಏನಾಗುತ್ತಪ್ಪ ಅಂತಂದರೆ ಎಕ್ಸ್ಟ್ರಾ ಉಳಿಯೋದು ಮತ್ತು ಕುಪ್ಪೆ ಬರೋದು ಆ ರೀತಿಯೆಲ್ಲ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀಟಾಗಿ ನೀವು ಸ್ಟಿಚಿಂಗ್ ಸ್ವಲ್ಪ ಲೈನಿಂಗ್ ಕ್ಲೀನಾಗಿ ಹಂಗೆ ಸರಿ ಮಾಡ್ಕೊತ ನೀವು ಬರಬೇಕಾಗುತ್ತೆ. ಇಲ್ಲ ಜಾರ ಅಂತ ಬಟ್ಟೆ ಇತ್ತು ಅಂತ ಅಂದಾಗ ನೀವು ಗುಂಡು ಪಿನ್ನನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೊಂಬಂದರೆ ನೀಟಾಗಿ ಬಂದುಬಿಡುತ್ತೆ. ಕರೆಕ್ಟಾಗಿ ಈ ರೀತಿ ಒಂದು ಕಟ್ ಮಾಡ್ಕೊಂಡಾದಮೇಲೆ ನಾಚ್ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಕರೆಕ್ಟಾಗಿ ನಾವು ಶೇಪ್ ಕೊಟ್ಟಿರ್ತೀವಲ್ಲ ಆ ಒಂದು ಕರೆಕ್ಟಾಗಿ ಕ್ರಾಸ್ ಏನಿರುತ್ತೆ ಅಲ್ವ ಈ ಒಂದು ಮೂಲೆಗೆ 3 ಮೂಲೆಗೆ ನಾನು ಒಂದು ನಾಚ್ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ನಾಚ್ ಕೊಟ್ಟರೆ ನಮಗೆ ಟರ್ನ್ ಮಾಡಿದಾಗ ಕೂಡ ನೀಟಾಗಿ ಒಂದು ಯಾವುದೇ ರೀತಿ ಒಂದು ಸುಕ್ಲು ಬರದೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಆಗಿಬಿಡುತ್ತೆ. ಮತ್ತು ಮೇಲೆ ಹೊಲಿಗೆ ಹಾಕಬೇಕನ್ನೋಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ನಾನಿಲ್ಲಿ ಹಾಕಿರ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಗೋಲ್ಡ್ ಒಂದು ಲೇಸನ್ನು ಹಚ್ಚಿಬಿಟ್ಟು ಮತ್ತು ಗೋಲ್ಡ್ ಕಲರು ಒಂದು ಬಟ್ಟೆ ಸಿಂಪಲ್ಲಾಗಿ ಒಂದು ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ. ಇದಕ್ಕೆ ಈ ರೀತಿ ಟರ್ನ್ ಮಾಡಿಕೊಂಡು ಮೇಲುಗಡೆ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಒಂದು ಹೊಲಿಗೆ ಹಾಕಿಲ್ಲ, ಆದರೂ ಕೂಡ ಎಷ್ಟು ಫಿನಿಶಿಂಗ್ ಅನ್ನೋದು ಬಂದಿದೆ ಅಂತಂದ್ಬಿಟ್ಟು ಕರೆಕ್ಟಾಗಿ ಈ ರೀತಿ ಕೈಲಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ಈ ರೀತಿ ಮೇಲುಗಡೆ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ ಸ್ನೇಹಿತರೆ. ಹೊಲಿಗೆ ಹಾಕೊಂಬಂದರೆ ತುಂಬ ಒಂದು ಫಿನಿಶಿಂಗು ನೀಟಾಗಿ ಬರುತ್ತೆ. ಇನ್ನು ಒಂದು ಲೇಸ್ ಕೊಡಬೇಕಾದ್ರೆ ಇನ್ನೂ ಒಂದು ಹೊಲಿಗೆ ಕೂಡ ಬೀಳುತ್ತೆ. ಕರೆಕ್ಟಾಗಿ ನಾವು ಸ್ಟಾರ್ಟಿಂಗು ಸೂಜಿನ ಸ್ಟಾಪ್ ಮಾಡಿಬಿಟ್ಟು ಟರ್ನ್ ಮಾಡ್ಕೊತೀವಲ್ವ ಅದೇ ರೀತಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕಾದ್ರೂ ಕೂಡ ನೀವು ಟರ್ನ್ ಮಾಡ್ಕೊಂಬಿಟ್ಟು ಒಂದು ಟರ್ನ್ ಮಾಡ್ಕೋಬೇಕಾದ್ರೆ ಸೂಜಿನ ಸ್ಟಾಪ್ ಮಾಡಬೇಕು. ಅಲ್ಲಿಗೆ ಕರೆಕ್ಟಾಗಿ ಒಂದು ಕರೋ ಶೇಪ್ ಏನಿರುತ್ತಲ್ವ ಕರೆಕ್ಟಾಗಿ ಅಲ್ಲಿಗೆ ಒಂದು ಸ್ಟಾಪ್ ಮಾಡಿಕೊಂಡು ಸೂಜಿನ ಬಟ್ಟೆನ ತಿರ್ಸ್ಕೊಂಡ್ರೆ ಆವಾಗ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಈಗ ಹಾರ್ಮೋಲ್ ಕಡೆ ಏನಿರುತ್ತಲ್ವ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಹೇಳ್ಕೊತ ನೋಡ್ಕೊತ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾನು ಆವಾಗಲೇ ಹೇಳಿದಂಗೆ ಬಟ್ಟೆ ಹೆಚ್ಚು ಕಮ್ಮಿ ಬರೋದು, ಲೈನಿಂಗ್ ಕರೆಕ್ಟಾಗಿರುತ್ತೆ, ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಕ್ರಾಸಾಗಿ ಬರೋದು, ಮೇಲ್ಗಡೆ ಜಾಸ್ತಿ ಬಟ್ಟೆ ಉಳ್ಕೊಳ್ಳೋದು ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀಟಾಗಿ ನಮಗೆ ಆದ್ರೂ ಸ್ವಲ್ಪ ಇದಾಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಗುಂಡು ಪಿನ್ನನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನೆಕ್ಕಿಗೆ ಆಗಿರ್ಬೋದು ಗುಂಡು ಪಿನ್ ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಒಂದು ಬಟ್ಟೆನ ಹೆಚ್ಚು ಕಮ್ಮಿ ಉಳಿಯೋದಿಲ್ಲ. ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಬಟ್ಟೆ ಎತ್ಕೊಳ್ಳೋದಿಲ್ಲ. ಮೇಲೆ ಇರುವಂಥ ಬಟ್ಟೆ ಅಂದರೆ ಮೇನ್ ಫ್ಯಾಬ್ರಿಕ್ಕು ಎತ್ಕೊಳ್ಳೋದಿಲ್ಲ. ಕರೆಕ್ಟಾಗಿ ನಾನು ಎಕ್ಸ್ಟ್ರಾನ ತೊಗೊಂಡಿರ್ತೀನಿ ಬಟ್ಟೆ ಕೆಳಗಡೆ ಅಂದರೆ ಬ್ಯಾಕ್ ಪಾರ್ಟು ನಾನು ಎಕ್ಸ್ಟ್ರಾನ ತೊಗೊಂಡಿರ್ತೀನಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅಂತ. ಈ ಥರ ತೊಗೊಂಡಾದರೂ ಹೊಲಿಬೋದು. ಇಲ್ಲ ಕರೆಕ್ಟಾಗಿ ನಾವು ತೊಗೊಂಡು ಆಮೇಲೆ ನಾವು ಲೈನಿಂಗ್ ಏನಿರುತ್ತೆ ಅಲ್ವ ಅದನ್ನು ಕೂಡ ನಾವು ಅಟ್ಯಾಚ್ ಮಾಡಿ ಆದಮೇಲೆ ಟರ್ನ್ ಮಾಡಿಕೊಂಡು ಒಂದು ಪಟ್ಟಿ ಕೊಡ್ಬೋದು. ನಾನು ಇದೇ ಥರ ಜಾಸ್ತಿ ಮಾಡೋದು, ಆ ಥರನೂ ಕೂಡ ಮಾಡ್ತೀನಿ. ಏನಪ್ಪ ಅಂತಂದರೆ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಬಂದಾಗ ಆ ರೀತಿ ಮಾಡ್ತೀನಿ. ಇದು ಬಟ್ಟೆ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ನಾನು
ಕರೆಕ್ಟಾಗಿ ಅಲ್ಲ ಟರ್ನ್ ಮಾಡಿಕೊಂಡೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ರೀತಿ ಒಂದು ರೆಡಿ ಆಯಿತು. ಇವಾಗ ಕರೆಕ್ಟಾಗಿ ಒಂದು ಶೇಪ್ ಕೊಡಿ ನೀವು. ಈ ರೀತಿ ನಾನು ಶೇಪನ್ನು ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಕರೆಕ್ಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀನಿ. ನೀವು ಇಲ್ಲ ಇದು ಕ್ಯಾನ್ವಾಸ್ ಇದೆ ಅಂತ ಅಂದಾಗ ನೀವು ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಲೈನಿಂಗ್ ಬಟ್ಟೆನ 2 ತೊಗೊಂಡ್ಬಿಟ್ಟು, ಯಾಕಪ್ಪ ಅಂದರೆ ಮೇನ್ ಫ್ಯಾಬ್ರಿಕ್ ನಾನು ಗೋಲ್ಡ್ ಪೀಸ್ ತೊಗೊಂಡಿದ್ದೇನಲ್ಲ ಅದು ಕೂಡ ಸ್ವಲ್ಪ ದಪ್ಪನೇ ಇದೆ. ಅದಕ್ಕೆ ನಾನು ಇನ್ನೂ 2 ಲೈನಿಂಗ್ ಪೀಸನ್ನು ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿದರೆ ದಪ್ಪ ಕೂಡ ಬರುತ್ತೆ, ತಿಕ್ನೆಸ್ ಬರುತ್ತೆ, ತುಂಬ ಚೆನ್ನಾಗಿ ಕೂರುತ್ತೆ. ಮಿಡ್ಲಲ್ಲಿ ಡಿಸೈನ್ ಮಾಡಿದಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನಾನು ಸೀದನ ಇಟ್ಕೊಂಡ್ಬಿಟ್ಟು ನಾನು ಇದಕ್ಕೆ ಇದು ಸಿಲ್ವರ್ ಕಲರ್ ಏನಿದೆ ಅಲ್ವಾ, ಇದಕ್ಕೆ ನಾನು ಪೈಪ್, ನೀವು ಬೇಕಿದ್ದರೆ ಕ್ಯಾನ್ವಾಸ್ ಯೂಸ್ ಮಾಡಿ ಸ್ಟಿಚ್ ಮಾಡಿ. ಕ್ಯಾನ್ವಾಸು ನನ್ನ ಕಡೆನೂ ಇದೆ, ಬಟ್ ಸ್ವಲ್ಪ ಅಲ್ವಾ, ಅದಕ್ಕೋಸ್ಕರ ದಪ್ಪ ಇರೋದರಿಂದ 2 ಲೈನಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಕ್ಯಾನ್ವಾಸ್ ಯೂಸ್ ಮಾಡಿದೆ ಥರನೇ ಹಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ಕು ಕೂಡ ದಪ್ಪ ಇರೋದ್ರಿಂದ ನಾನು ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಒಂದು ಪೈಪಿಂಗ್ ಕೊಡ್ತಾಯಿದ್ದೀನಿ. ಈ ರೀತಿ ಪೈಪಿಂಗು ಕ್ರಾಸಾಗೆ ತೊಗೊಳ್ಳಿ ನೀವು. ಪೈಪಿಂಗ್ ಬಟ್ಟೆನೇ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಕ್ರಾಸಾಗೆ ತೊಗೊಳ್ಳಿ ಅಂತಂದ್ಬಿಟ್ಟು. ಈ ರೀತಿ ಕ್ರಾಸಾಗಿ ತೊಗೊಂಡ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿ ಟರ್ನ್ ಆಗುತ್ತೆ, ತುಂಬ ಚೆನ್ನಾಗಿ ಕೂರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಒಂದು ಪೈಪಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಪೋಸಿಟಲ್ಲಿ ಸೀರೆ ಕೂಡ ಬ್ಲೌಸ್ ಕೂಡ ಇದೇ ರೀತಿ ಇರೋದರಿಂದ 2 ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಅಂದರೆ ಲೈಟಾಗಿ ಇರುತ್ತೆ, 2 ಲೈಟಾಗೆ ಕಾಣಿಸುತ್ತೆ, ಯಾವುದು ಗ್ರ್ಯಾಂಡಾಗಿ ಅಂತ ಏನೂ ಅನಿಸಲ್ಲ. ಕಲರ್ಸ್ ಬಂದು ಈ ರೀತಿ ಒಂದು ಡಿಸೈನ್ ಮಾಡಿ ವೇರ್ ಮಾಡಿದ್ರೆ ಸಿಂಪಲ್ಲಾಗಿ ಕಾಣಿಸುತ್ತೆ, ತುಂಬ ಲುಕ್ಕು ಕೂಡ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಕರೆಕ್ಟಾಗಿ ಮಿಡ್ಲಲ್ಲಿ ಕರೆಕ್ಟಾಗಿ ಬರೋ ರೀತಿ ನೋಡಿಕೊಂಡು ಕೂರಿಸ್ಕೊಂಡು ಈ ರೀತಿ ಒಂದು ಸ್ಟಿಚ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ರಿಂಗ್ ಮಾಡ್ಕೊತೀನಿ. ಅಂತ ಏನಪ್ಪ ಅಂತಂದರೆ ಈ ಥರ ಒಂದು ಸ್ಟಿಚ್ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ಒಂದೊಂದು ಇಂಚಿಗೆ ಆಗೋವಷ್ಟು ನಾನು ಇಲ್ಲಿ ಕಟ್ ಮಾಡ್ಕೊತಿದ್ದೆ. ಇದನ್ನು ಟರ್ನ್ ಮಾಡ್ಕೊತೀನಿ. ಡೋರಿ ಮಾಡ್ತೀವಲ್ವ ಅದೇ ರೀತಿ ಈ ರೀತಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಕಡ್ಡಿ ಏನಿರುತ್ತೆ ಅಲ್ವಾ, ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಸ್ನೇಹಿತರೆ, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಸಹಾಯ ಆಗುತ್ತೆ. ಡೋರಿ ಮಾತ್ರ ಸಖತ್ತಾಗಿ ಟರ್ನ್ ಮಾಡ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ, ದಪ್ಪ ಚಿಕ್ಕದು ಆ ಸೈಜಲ್ಲಿ ಬೇಕಾದರೂ ನೀವು ಆರಾಮಾಗಿ ಡೋರಿನ ಟರ್ನ್ ಮಾಡ್ಕೋಬೋದು. ಈ ಒಂದು ಸಹಾಯದಿಂದ ಈ ಒಂದು ಡೋರಿನ ಇಷ್ಟೇ ಮಾಡಿಕೊಂಡೆ. ಯಾಕಪ್ಪ ಅಂತಂದರೆ ನನಗೆ ಡಿಸೈನ್ ಮಾಡಲಿಕ್ಕೆ ಇಷ್ಟೇ ಸಾಕಾಗುತ್ತೋ, ಅದಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಯಾವುದೇ ಒಂದು ಮಾಡಬೇಕಾದ್ರೂ ಟೇಪು ಅಥವಾ ಮಾರ್ಜಿನ್ನು ಮೆಜರ್ಮೆಂಟ್ ಇಲ್ದೇ ಏನೂ ಮಾಡಬೇಡಿ. ಯಾಕಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಏನೇ ಒಂದು ಸ್ಟಿಚ್ ಮಾಡಿದರೂ ಕೂಡ ಕಣ್ಣಳತೆ ಮಾಡಿದಾದರೆ ಓಕೆ. ಕಣ್ಣಳತೆ ಆದರೂ ಕೂಡ ಅಂದರೆ ಸರ್ವಿಸ್ ಇದ್ದವರಿಗೆಲ್ಲ ಕಣ್ಣಳತೆನೇ ನಡೆಯುತ್ತೆ. ಬಟ್ ನಮಗೆ ಅಷ್ಟೊಂದು ಸರ್ವಿಸ್ ಎಲ್ಲ ಗೊತ್ತಾಗಲ್ಲ ಅಂತ ಅಂದರೆ ನೀವು ಟೇಪ್ ಸಹಾಯದಿಂದ ಕರೆಕ್ಟಾಗಿ ಹಾಫ್ ಇಂಚಿಗೆ ನೋಡಿಕೊಂಡು ನೀವು ಡಿಸೈನನ್ನು ಮಾಡಿಕೊಂಡ್ರೆ ಬೆಟರು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ಮಿಡ್ಲಲ್ಲಿ ನೋಡಿಕೊಂಡು ಎಷ್ಟು ಬರಬೇಕು ಆ ಕಡೆ ಈ ಕಡೆ ಎಷ್ಟು ನೋಡಿಕೊಂಡು, ಅದಾದಮೇಲೆ ನಾನಿಲ್ಲಿ ರಿಂಗು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಇದಕ್ಕೆ ಇದೇ ಒಂದು ಗೋಲ್ಡ್ ಕಲರ್ ಏನಿದೆ ಅಲ್ವಾ ಬಟ್ಟೆ, ಅದರಲ್ಲೇ ನಾನು ಡೋರಿ ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕ್ಕದಾಗಿ ಒಂದು ಇವಾಗ ತೋರಿಸಿದ್ನಲ್ವ ನಾನು ನಿಮಗೆ ಸಿಲ್ವರ್ ಕಲರ್ ಮಾಡಿದೆ ಅಲ್ವಾ, ಅದೇ ರೀತಿ ಒಂದು ಡೋರಿ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಇದು ಒಳಗಡೆ ಪೋಣಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ತುಂಬ ಗ್ರ್ಯಾಂಡಾಗಂತೂ ಕಾಣಿಸಲ್ಲ, ಲುಕ್ ಕಾಣಿಸುತ್ತೆ. ಸಿಂಪಲ್ ಆದರೂ ಕೂಡ ತುಂಬ ಲುಕ್ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬ ಗ್ರ್ಯಾಂಡಾಗಿರೋ ಬ್ಲೌಸಿಗೂ ಸಿಂಪಲ್ ಒಂದು ಡಿಸೈನ್ ಮಾಡಿರೋಂಥ ಬ್ಲೌಸ್ಗಳಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಎಷ್ಟು ಲುಕ್ ಕಾಣಿಸುತ್ತೆ. ಸಿಂಪಲ್ ಆಗಿರೋಂಥ ಡಿಸೈನ್ಗಳು ಮಾಡೋದ್ರಿಂದ ತುಂಬ ಲುಕ್ಕು ಕೊಡುತ್ತೆ. ಈ ರೀತಿ ಒಂದು ಸ್ಟಿಚ್ ಮಾಡಿ ಆದಮೇಲೆ ಇವಾಗ ಲಾಸ್ಟಲ್ಲಿ ಡಿಸೈನ್ ಮಾಡಿದ್ದೀನಿ ಗೋಲ್ಡ್ ಪೀಸೇನು ರೆಡಿ ಮಾಡ್ಕೊಂಡಿಲ್ವಾ, ಅದನ್ನು ಇವಾಗ ಸ್ಟಿಚ್ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಡೋರಿ ಮಾಡಿಕೊಂಡು ಇದ್ರ ಒಳಗಡೆ ಪೊಣಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಪೊಣಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಕೂಡ.
ನೀವು ಗೋಲ್ಡು ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸೀರೆಯಲ್ಲಿ ಏನಾದರೂ ಬಂತು ಗೋಲ್ಡ್ ಮಿಕ್ಸ್ ಇತ್ತು, ಇವಾಗ ಎಲ್ಲ ಸೀರೆಗಳಿಗೂ ಎಲ್ಲ ಬ್ಲೌಸ್ಗಳು ಗೋಲ್ಡ್ ಮಿಕ್ಸ್ ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲದಕ್ಕೂ ಗೋಲ್ಡ್ ಇರುತ್ತೆ. ಬಟ್ ಕಾಂಬಿನೇಷನ್ನು ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂತಂದ್ಬಿಟ್ಟು ಒಂದು ಚಿಕ್ಕದಾಗಿ ನೋಡಿಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ತುಂಬ ಬ್ಲೌಸು ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇವಾಗ ಡೋರಿ ಹಾಕಿದ್ಮೇಲೆ ಆ ಕಡೆ ಈ ಕಡೆ ಏನು ಎಕ್ಸ್ಟ್ರಾ ಉಳಿತಲ್ವ ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಬಟ್ಟೆಗೆ, ಬ್ಲೌಸ್ ಪೀಸ್ಗೆ. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಆವಾಗ ಟಿಪ್ಸ್ ಆಗಿರ್ಬೋದು, ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗ್ ಏನೇ ಒಂದು ಆಗಿದ್ರೂ ಕೂಡ ನಿಮಗೆ ಪೂರ್ತಿಯಾಗಿ ವಿಡಿಯೋ ಅರ್ಥ ಆಗುತ್ತೆ. ಆವಾಗ ನೀವು ಆರಾಮಾಗಿ ನೀವು ಕಲಿಬೋದು, ಟೆನ್ಷನ್ ಇಲ್ದೇ ಕಲಿಬೋದು, ಯಾವುದೇ ಒಂದು ಡೌಟ್ ಇಲ್ದೇ ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಡೌಟ್ ಇತ್ತು ಅಂದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ನಾನು ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಿ ಅಲ್ವಾ ಯಾವ ರೀತಿ ಡಿಸೈನು ರೆಡಿ ಆಯಿತು ಅಂತ. ಇದಕ್ಕೆ ಸಿಂಪಲ್ಲಾಗಿ ಒಂದು ಲೇಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಈ ರೀತಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಆವಾಗ ಫೈನಲಾಗಿ ರೆಡಿ ಆಯಿತು ಬ್ಲೌಸು. ನೋಡ್ತಾ ಇರ್ಬೋದು, ಲಾಸ್ಟಲ್ಲಿ ನಾನು ಒಂದು ಡಬಲ್ ಲೇಸನ್ನು ಕೊಡ್ತಿದ್ದೀನಿ. ಕರೆಕ್ಟಾಗಿ ಈ ರೀತಿ ಲೇಸ್ ಕೊಡೋದು ಕೂಡ ನಾವು ಕಲಿಬೇಕಾಗುತ್ತೆ. ಕರೆಕ್ಟಾಗಿ ಈ ರೀತಿ ಒಂದು ಶೇಪ್ ಕೊಟ್ಟಾಗ ಲೇಸ್ ಕೂಡ ನಾವು ಒಂದು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಆ ಜಾಗದಲ್ಲಿ ಕರೆಕ್ಟಾಗಿ ಲೇಸನ್ನು ಜಗ್ಗದೇ ನೀಟಾಗಿ ಬಟ್ಟೆಗೆ ಹಚ್ಕೊತ ಹೋಗಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಈ ಒಂದು ಬ್ಲೌಸು ಕೂಡ ನಿಮಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಸಿಂಪಲ್ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ಲೌಸು. ಶೇರ್ ಮಾಡಿ, ತುಂಬ ಕಲಿಯೋರು ಕೂಡ ಕಲಿತಾ ಹೋಗ್ತಾರೆ. ಡಬಲ್ ಏನೋ ಒಂದು ಸ್ಟಿಚ್ ಮಾಡಬೇಕಾದ್ರೂ ಲೇಸ್ ಹಚ್ಚಬೇಕಾದ್ರೂ ಡಬಲ್ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ. ಓಕೆ ಸ್ನೇಹಿತರೆ, ಈ ರೀತಿ ರೆಡಿ ಆಯಿತು ಬ್ಲೌಸು. ಯಾರಿಗೆಲ್ಲ ಇಷ್ಟ ಆಯಿತು ಆದಷ್ಟು ಲೈಕ್ ಮೂಲಕ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫೈನಲಾಗಿ ಬ್ಲೌಸ್ ಕೂಡ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ ಅಷ್ಟೇ ತೋರಿಸಿದ್ನಲ್ವಾ.